ವಿಜಯನಗರ ಸಾಮ್ರಾಜ್ಯದಲ್ಲಿ ಆನೆಗಳನ್ನು ಪಳಗಿಸುವಂಥ ಊರಿದು. ಆಮೇಲೆ ಈ ಕಿಷ್ಕಿಂಧದ ಮಂತ್ರಿ ಹನುಮಂತ ಈ ಭಾಗದಲ್ಲಿ ಭಾಳ ಹುಟ್ಟಿದಿರೋದ್ರಿಂದ ಆನೆಗುಂದಿ ಸಂಸ್ಥಾನದ 3ನೇ ಬಾಗಿಲನ್ನು ದಾಟಿದ ನಂತರ ನಮಗೆ ಒಂದು ಕೋಟೆಯ ಭಾಗದಲ್ಲಿ ಬೃಹದಾಕಾರದ ಆಂಜನೇಯನ ಒಂದು ಕಲ್ಲಿನಲ್ಲಿ ಕೆತ್ತಿದಂಥ ಒಂದು ಶಿಲ್ಪಕಲಾಕೃತಿಯಲ್ಲಿ ರಚನೆ ಮಾಡಿದಂಥ ಒಂದು ಆಂಜನೇಯನ ನೋಡ್ತೀವಿ. ಇದು ಆನೆಗುಂದಿಯ 4ನೇ ಬಾಗಿಲಿನಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಡೀ ದಕ್ಷಿಣ ಭಾರತ ಆಳಿದಂಥ ಏಕೈಕ ರಾಜ ಅಂತಂದರೆ ಶ್ರೀಕೃಷ್ಣದೇವರಾಯರು. ಅವರ ಒಂದು ಇಲ್ಲಿ ನೀವು ವಿಗ್ರಹ ನೋಡ್ಬೋದು. ಅದೇ ಈಗ ನಾವು ಈಗ ಕಡೆ ಬಾಗಿಲಾಗಿ ಗೋರೆ ಬಾಗಿಲು ಮತ್ತು ಸುಂಕದ ಬಾಗಿಲು ಹತ್ರ ನಾವು ಒಳಗಡೆ ಬಂದಿದ್ದೀವಿ. ಒಳಗಡೆ ನಾವು ರಾಜ ಕಾಲದಲ್ಲಿದ್ರೆ ಸುಂಕ ಕೊಡ್ಬೇಕಿತ್ತು. ವಿತೌಟ್ ಸುಂಕ ಒಳಗಡೆ ಎಂಟ್ರಿ ಇಲ್ಲ ಇಲ್ಲ ಇಲ್ಲ. ಎತ್ತಿನ ಗಾಡಿಲಿ ಬರ್ಬೇಕಿತ್ತು. ಇಲ್ಲಾಂದ್ರೆ ಸೈನಿಕರಾಗಿದ್ರೆ ಒಂಥರ ಮಂತ್ರಿ ಮನೆತನ ಆಗಿದ್ರೆ ಕುದುರೆ ಮೇಲೆ ಬರ್ತಾ ಇದ್ರು. ಸಾಮಾನ್ಯ ವರ್ಗದವರಾಗಿದ್ರೆ ನಡ್ಕೊಂಡು ಬರ್ತಾ ಇದ್ರು. ಪ್ರತಿಯೊಬ್ಬರು ಸುಂಕ ಕೊಡ್ಲೇಬೇಕಿತ್ತು. ಅಂದ್ರೆ ಒಂದೂರಿಂದ ಮತ್ತೊಂದು ಪದ್ಧತಿ ಇವನು ಇದೆ. ನಾವು ಬೇರೆ ಕಡೆ ನಾವು ಹೈವಲ್ ಹೋಗ್ತು ಅಂತಂದರೆ ನಾವೆಲ್ಲ ಈಗ ರೋಡ್ ರಸ್ತೆ ನಿರ್ಮಾಣ ಸಲುವಾಗಿ ಅವರೆಲ್ಲ ಟೋಲ್ ಕೇಳ್ತಾರೆ. ಬಟ್ ಆಗಿನ ಕಾಲದಲ್ಲೆಲ್ಲ ಬೇರೆಯವರು ನಮ್ಮ ಊರಿಗೆ ಬರ್ಬೇಕಂತಂದರೆ ಈಗ ಟ್ಯಾಕ್ಸ್ ಕಟ್ಬಿಟ್ಟು ಒಳಗೆ ಬರಬೇಕಿತ್ತು ಪದ್ಧತಿ ಇತ್ತು. ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ದು. ನೀವು ಎಲ್ಲೆಲ್ಲಿ ನಿಮಗೆ ಈ ಥರ ಬೋರ್ಡ್ಸ್ ಎಲ್ಲ ಕಾಣ್ತಾವಲ್ಲ, ಇವೆಲ್ಲ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಏರಿಯಾ. ಇವೆಲ್ಲ ನಮ್ಮ ರಾಜ್ಯ ಪುರಾತತ್ವ ಇಲಾಖೆದವರು ಈ ಥರ ಎಲ್ಲೆಲ್ಲಿ ಹಳೆ ಕಾಲದ ದೇವಾಲಯಗಳಾಗಿರ್ಬೋದು, ಮಂಟಪಗಳಾಗಿರ್ಬೋದು, ಅಲ್ಲಿ ಅವ್ರು ಬಂದು ಈ ಥರ ಸೈನೇಜಲ್ಲಿ ಹಾಕ್ತಾರೆ. ಇದನ್ನು ನಾವು ಭದ್ರತೆ ಕೊಡಬೇಕು. ಈ ಭಾಗದವರು ಇದನ್ನು ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು ಬೋರ್ಡ್ ಹಾಕಿದ್ದಾರೆ. ಯಾಕಂದರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇವಾಲಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಇವೆಲ್ಲ ರಾಜ್ಯ ಪುರಾತತ್ವ ಇಲಾಖೆಗೆ ಸಂಬಂಧಪಡುತ್ತೆ. ಇದು ಭಾರತೀಯ ಪುರಾತತ್ವ ಇಲಾಖೆ ಸಂಬಂಧಪಡಲ್ಲ. ಯಾಕಂದರೆ ನೀವು ನದಿ ಆಚೆ ತುಂಗಭದ್ರಾ ನದಿ ಆಚೆ ಹೋದಂದರೆ ಅಲ್ಲಿ ಭಾಳಷ್ಟು ನಿಮಗೆ ಕನಿಷ್ಠ 50ರಿಂದ 60ರವರೆಗೂ ಭಾರತೀಯ ಪುರಾತತ್ವ ಸ್ಮಾರಕಗಳಿದ್ದಾವೆ. ಅವು ಮತ್ತು ಯಾಕಂದರೆ ಸುಮಾರು ಇಡೀ ವಿಶ್ವ ಪರಂಪರೆ ಪ್ರದೇಶ ಇದು. ಕನಿಷ್ಠ ಒಂದು 29 ಗ್ರಾಮಗಳು ಬರ್ತವೆ ವಿಶ್ವ ಪರಂಪರೆ ಪ್ರದೇಶದಲ್ಲಿ. ಇದರಲ್ಲಿ ಕೋರ್ ಝೋನು, ಫೆರಿಬಲ್ ಝೋನು, ಬಫೋರ್ ಝೋನ್ ಅಂತ ಮಾಡಿದ್ದಾರೆ. ಈ ಕೋರ್ ಝೋನಲ್ಲಿ ಭಾಳಷ್ಟು ರಿಕ್ಸೆಷನ್ ಏರಿಯಾ. ಈ ಕೋರ್ ಝೋನಲ್ಲಿ ಭಾಳಷ್ಟು ನಿಮಗೆ ಸ್ಮಾರಕಗಳು ಕಂಡು ಬರ್ಬೋದು. ಯಾಕಂದರೆ ನೀವು ಈಗ ಕೋರ್ ಝೋನಲ್ಲಿ 4 ಗ್ರಾಮಗಳು ಹಂಪಿ, ಆನೆಗುಂದಿ, ಕಮಲಾಪುರ ಮತ್ತು ಕಡಿರಾಂಪುರದಲ್ಲಿ ಸುಮಾರು ಈ ಥರ ಕಟ್ಟಡಗಳು, ಸ್ಮಾರಕಗಳು ನಿಮಗೆ ಕಾಣ್ತವೆ. ಇಲ್ಲಿ ಯಾವುದೇ ಥರದ ನಿಮಗೆ ಈ ಬೃಹದಾಕಾರದ ಕಟ್ಟಡಗಳಾಗಿರ್ಬೋದು, ಮಾಡರ್ನ್ ಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲಿ ಕಟ್ಟೋಕ್ಕೆ ಪರ್ಮಿಷನ್ ಇಲ್ಲ. ನಾವೇನಾದರೂ ಕಟ್ಬೇಕಂತಂದರೆ ಇದಕ್ಕೆಲ್ಲ ನಾವು ಅವಹಮ ಅಂತಂದರೆ ಹಂಪಿ ಪ್ರಾಧಿಕಾರದಿಂದ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ. ಕಟ್ಕೋಬೋದು. ಅದನ್ನು ಕೂಡ ಕೆಲವೊಂದು ಪದ್ಧತಿ ಅನುಗುಣವಾಗಿ ನಾವು ಕಟ್ಟಬೇಕಾಗತ್ತೆ ಮನೆಗಳನ್ನು. ಕಟ್ಟಂಗಿಲ್ಲ. ಯಾಕಂದರೆ ಇದು ಒಂದು ಪರಂಪರೆ ಪ್ರದೇಶ ಆಗಿರೋದ್ರಿಂದ ಈ ಮಾಡರ್ನ್ ಸ್ಟ್ರಕ್ಚರಿಗೆ ಇಲ್ಲಿ ಆದ್ಯತೆ ಇಲ್ಲ. ಕೆಲವರು ಕಟ್ಟಿದ್ದಾರೆ. ಇನ್ನೂ ಅದು ಮುಂದೆ ಕಟ್ಟಬೇಕಂತಂದ್ರೂ ಕೂಡ ನಾವು ಅವಹಮ ಕಡೆಯಿಂದ ಪರ್ಮಿಷನ್ ತೊಗೊಂಡು ನಾವು ಈ ಥರ ಮನೆ ಕಟ್ತಾಯಿದ್ದೀವಿ. ಅವರು ಒಂದು ಪ್ಲಾನ್ ಕೊಡ್ತಾರೆ. ಸೊ ಫ್ರಂಟ್ ಪೋರ್ಷನ್ ಇರುತ್ತಲ್ಲ, ಒಂದು ಹಳೆ ಕಾರ್ ಥರ ಮಾಡಿ ಕಂಬಗಳಾಗಿರ್ಬೋದು, ಕಿಟಕಿಗಳಾಗಿರ್ಬೋದು, ಡೋರ್ಸ್ ಆಗಿರ್ಬೋದು, ನೀವು ಹಳೆ ಥರ ಮಾಡಿ ನೀವು ಒಳಗಡೆ ಯಾವ ಥರ ಮಾಡ್ಕೊಳ್ಳೋದು ಬೇಡ. ಒಳಗಡೆ ಯಾರು ಬಂದು ನೋಡಲ್ಲ. ಬರೋರೆಲ್ಲ ಹೊರಗಡೆ, ಟೂರಿಸ್ಟ್ ಎಲ್ಲರೂ ವಿಸಿಟ್ ಮಾಡೋರೆಲ್ಲರೂ ಹೊರಗಡೆಯಿಂದನೇ ನೋಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಹಳೆ ಮಾದರಿಯಲ್ಲಿ ಇರಬೇಕು. ಆ ಸಂಸ್ಕೃತಿ ಅದನ್ನು ಕಾಪಾಡ್ಕೊಂಡು ಬರಬೇಕು ಅಂತ ಹೇಳಿ ಇಲ್ಲಿನ ಪದ್ಧತಿ ಇದೆ. ಈಗ ಆ ಥರ ಒಂದು ಪದ್ಧತಿ ಇಲ್ಲ. ಯಾಕಂದರೆ ನೀವು ಕೆಲವರಿಗೆ ಎಷ್ಟು ಜನ ಇಲ್ಲಿ ಪರ್ಮಿಷನ್ ತೊಗೊಂಡು ಕಟ್ತಾ ಇದ್ದಾರೋ ಅಥವಾ ಅದು ಗೊತ್ತಿಲ್ಲ ಮೇಡಮ್. ಅದು ಕೆಲವೊಂದು ಲೀಗಲ್ಸ್ಗಳು ಇದ್ದಾವೆ ಇಲ್ಲೆಲ್ಲ. ಕೆಲವೊಂದು ಕಟ್ಟಡ ಪರವಾನಗಿ ಇಲ್ಲದೇ ಕೆಲವೊಂದು ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು ಅದನ್ನು ಮಾಡ್ತಾರೆ. ಬಟ್ ಇವತ್ತಿನ ಜನ ಇಲ್ಲಿ ಭಾಳಷ್ಟು ಡಿಸಪಾಯಿಂಟ್ ಆಗಿದ್ದಾರೆ. ಯಾಕಂದರೆ ಈ ಕೊರೋನಾ ಅಂತ ಒಂದು ಮಹಾಮಾರಿ ಬಂದು ಎಲ್ಲರನ್ನ ಇಲ್ಲಿ ತಲ್ಲಣಗೊಳಿಸ್ಬಿಟ್ಟಿದೆ. ಕೆಲವೊಂದು ಭಾಳಷ್ಟು ಜನ ಅಸ್ತವ್ಯಸ್ತದಲ್ಲಿದ್ದಾರೆ ಇವತ್ತು. ಸೊ ಈಗ ನಾವು ಈ ನಮ್ಮ ಕೋಟೆ ಆಂಜನೇಯ ದೇವಸ್ಥಾನ ಒಳಗೊಳ್ತಿದ್ದೀವಿ. ನೋಡಿ, ಒಳಗಡೆ ಬೃಹದಾಕಾರದ ಒಂದು ಆಂಜನೇಯ ಸ್ವಾಮಿಯಿಂದ ಮೂರ್ತಿ ಇದೆ. 10 ಅಡಿಗಿಂತ ಜಾಸ್ತಿ ಇರುವಂಥ ಒಂದು ಮೂರ್ತಿ. ಸೊ ಇವತ್ತು ಕೂಡ ಈ ಭಾಗದವರು ಇದನ್ನು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಿಷ್ಕಿಂಧ ನಗರ ವಾನರ ಸಾಮ್ರಾಜ್ಯದ. ಆಮೇಲೆ ಈ ಕಿಷ್ಕಿಂಧದ ಮಂತ್ರಿ ಹನುಮಂತ ಈ ಭಾಗದಲ್ಲಿ ಭಾಳ ಹುಟ್ಟಿದಿರೋದ್ರಿಂದ ಸೊ ಅದಕ್ಕೆ ಎಲ್ಲಿ ಹೋದರೂ ಕೂಡ ನಿಮಗೆ ಹನುಮಂತನ ಮೂರ್ತಿ ಸಿಗುತ್ತವೆ. ಸೊ ಇಲ್ಲಿ ಒಬ್ಬರು ವಿಶೇಷವಾಗಿ ನಮ್ಮ ಒಬ್ಬರು ಯತಿ ಮಹರ್ಷಿಗಳು, ಯತಿ ವರ್ಯರು ಪ್ರತಿಷ್ಠಾಪನೆಯ ಮೂರ್ತಿಗಳು ಕೂಡ ಇದ್ದಾವೆ. ಅದನ್ನು ನಾನು ನಂತರದಲ್ಲಿ ಜಾಗದಲ್ಲಿ ತೋರಿಸ್ತೇನೆ. ಸರಿ, ಆಂಜನೇಯ ಮೂರ್ತಿಗಳಾಗಿರ್ಬೋದು, ಹನುಮಂತನ ಮೂರ್ತಿಗಳಾಗಿರ್ಬೋದು,
ಯಾರ ಕಾಲಘಟ್ಟದಲ್ಲಿ ಆಯಿತು ಅಂದರೆ ಕಿಷ್ಕಿಂಧೆ ನಗರ ಇದ್ದಾಗಲೇ ಆಗಿದ್ದ, ಅದಾದ ನಂತರ ಆನೆಗುಂದಿ ಸಂಸ್ಥಾನದವ್ರು ಬರ್ತಾರಲ್ಲ ಆ ಕಾಲಘಟ್ಟದಲ್ಲಿ? ಇಲ್ಲ, ಕಿಷ್ಕಿಂಧ ಅನ್ನೋದೊಂದು ನಮ್ಮದು ಒಂದು ಕೆಲವೊಂದು ಮೂರ್ತಿಗಳನ್ನು ನಾವು ಕಿಷ್ಕಿಂಧದಲ್ಲಿ ನೋಡ್ಬೋದು. ಉದ್ಭವ ಮೂರ್ತಿಗಳಂತ ಇದ್ದಾವೆ. ಈಗ ಅಂಜನಾದ್ರಿ ಬೆಟ್ಟದಲ್ಲಿರ್ತಕ್ಕಂಥದ್ದು ಮೂರ್ತಿ ಏನಿದೆಲ್ಲ ಅದು ಉದ್ಭವ ಮೂರ್ತಿ. ಸೊ ಅದನ್ನು ನೀವು ಕಿಷ್ಕಿಂಧ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಮೂರ್ತಿಗಳೇನವಲ್ಲ ನಾವು ಸೃಷ್ಟಿ ಮಾಡಿದಂಥ ಮೂರ್ತಿಗಳು. ಕೆಲವೊಬ್ರು ಹೇಳ್ತಾರೆ ದೇವರು ಡೈರೆಕ್ಟಾಗಿ ದರ್ಶನ ಕೊಳ್ಳಾರ್ದೆ ಉದ್ಭವ ಒಂದು ಕಲ್ಲಿನ ರೂಪದಲ್ಲೇ ಬಂದು ದರ್ಶನ ಕೊಡ್ತಾನಂತೆ. ಅದಕ್ಕೆ ಭಾಳಷ್ಟು ದೇವರುಗಳಲ್ಲಿ ಕಲ್ಲಿನ ರೂಪದಲ್ಲಿ ಹನುಮಂತ ದೇವರು ಮೂಡಿದ್ದಾನೆ. ಹೌದು. ಅದ್ರ ಜೊತೆಗೆ ಆಂಜನೇಯ ಇರ್ಬೋದು, ಆಂಜನೇಯನ ಹಲವಾರು ಹೆಸರುಗಳಿಂದ ಕರಿತೀವಿ. ಬಜರಂಗಿ ಅಂತ ಕರಿತೀವಿ. ಈ ಬಜರಂಗಿ ಶಕ್ತಿ ಇರಬಹುದು, ವೀರತನಕ್ಕೆ ಮನಸ್ಸೋಲ್ದವರೇ ಇಲ್ಲ. ಎಲ್ಲರೂ ಕೂಡ ಆಂಜನೇಯನ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾರೆ. ಒಂದು ವಾರದಲ್ಲಿ ಒಂದು ದಿನ ಬಿಡುವು ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ, ಯಾಕೆಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ. ಅದರ ಜೊತೆಗೆ ಆನೆಗುಂದಿ ಸಂಸ್ಥಾನದ 3ನೇ ಬಾಗಿಲನ್ನು ದಾಟಿದ ನಂತರ ನಮಗೆ ಒಂದು ಕೋಟೆಯ ಭಾಗದಲ್ಲಿ ಬೃಹದಾಕಾರದ ಆಂಜನೇಯನ ಒಂದು ಕಲ್ಲಿನಲ್ಲಿ ಕೆತ್ತಿದಂಥ ಒಂದು ಶಿಲ್ಪಕಲಾಕೃತಿಯಲ್ಲಿ ರಚನೆ ಮಾಡಿದಂಥ ಒಂದು ಆಂಜನೇಯನ ನೋಡ್ತೀವಿ. ಯಾಕೆಂದ್ರೆ ಪ್ರತಿಯೊಂದು ಕೋಟೆ ನಿರ್ಮಾಣ ಮಾಡಬೇಕಾದ್ರೆ ನಾವು ಇತಿಹಾಸದಲ್ಲಿ ನೋಡಿರ್ತೀವಿ, ಆಂಜನೇಯ ಮತ್ತು ಹನುಮಂತ ವಿಗ್ರಹಕ್ಕೆ ಪ್ರಥಮ ಆದ್ಯತೆ ಕೊಟ್ಟಿರ್ತಾರೆ. ಒಂದು ಅರಮನೆ ಕಟ್ಟಬೇಕಾದ್ರೂ ಸರಿ, ಒಂದು ಮೂಲೆಯಲ್ಲಿ ಆದ್ರೂ ಸರಿ, ಒಂದು ಆಂಜನೇಯನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಪುರೋಹಿತರು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಸರ್ ಹೇಳ್ತಾರೆ ಅದ್ರ ಐತಿಹ್ಯ ಏನಕ್ಕೋಸ್ಕರ ಅದನ್ನ ನಿರ್ಮಾಣ ಮಾಡಿರ್ತಾರೆ. ಒಂದು ಕೋಟೆ ಬಾಗಿಲಲ್ಲಾಗಿರ್ಬೋದು, ಅರಮನೆ ಬಾಗಿಲಲ್ಲಾಗಿರ್ಬೋದು, ಆಂಜನೇಯನಿಗೆ ಯಾಕೆ ಪ್ರಾಶಸ್ತ್ಯತೆ ಕೊಡ್ತಾರೆ. ಇದು ಕಿಷ್ಕಿಂಧೆ ನಗರದಲ್ಲಿ ನಾನು ಹೇಳ್ತಾ ಇಲ್ಲ, ಬೇರೆ ಭಾಗದಲ್ಲೂ ಕೂಡ ಆಂಜನೇಯನಿಗೆ ವಿಶೇಷವಾದ ಸ್ಥಾನಮಾನ ಕೊಡ್ತಾರೆ. ಅದು ಅರಮನೆ ಆಗಿರ್ಬೋದು, ಕೋಟೆ ಮುಖ್ಯ ಮಹಾದ್ವಾರಗಳಲ್ಲಿ. ಯಾಕಂದ್ರೆ ಆಂಜನೇಯ ಸ್ವಾಮಿ ಯಾಕಂತಂದ್ರೆ ಭದ್ರತೆ, ಒಂದು ಶಕ್ತಿ. ಆ ಶಕ್ತಿ ಈ ಗ್ರಾಮವನ್ನು ಕಾಪಾಡ್ತೈತೆ ಅನ್ನೋಕ್ಕೋಸ್ಕರ ಪ್ರತಿಯೊಂದು ಯಾವುದೇ ಒಂದು ಕಟ್ಟಡ ಕಟ್ಟಿರ್ಬೋದು, ಒಂದು ಪ್ಯಾಲೇಸ್ ಆಗಿರ್ಬೋದು, ಒಂದು ಊರಿನದ್ದು ಕೋಟೆಗಳಾಗಿರ್ಬೋದು, ಮತ್ತು ಊರಿನ ಹೆಬ್ಬಾಗಿಲುಗಳಾಗಿರ್ಬೋದು, ಅದರ ಪಕ್ಕಕ್ಕೆ ಯಾಕೆ ಹನುಮಂತ ದೇವರನ್ನು ಪ್ರತಿಷ್ಠೆ ಮಾಡಿದ್ರೆ ನಮ್ಮ ಊರನ್ನು ಕಾಪಾಡುವಂಥದ್ದು ಒಂದು ದೈವ ಶಕ್ತಿ ಅಂತಂದರೆ ಹನುಮಂತ ದೇವರು. ಅದಕ್ಕೋಸ್ಕರ ಪ್ರತಿ ಊರಲ್ಲಿ ಕೂಡ ಹನುಮಂತ ದೇವರು ಇರ್ತಾನೆ. ಹೌದು, ರಾಮನ ಬಲಗೈ ಬಂಟ ಹನುಮ ಎಷ್ಟು ಪರಾಕ್ರಮಿ, ಎಷ್ಟು ಶಕ್ತಿಶಾಲಿ. ಅವನು ಇಷ್ಟಪಟ್ಟವ್ರನ್ನ ಯಾವ ರೀತಿ ಕಾಪಾಡ್ತಾನೆ, ಎದೆಯಲ್ಲಿ ಬಚ್ಚಿಟ್ಕೊಂಡು ಆರಾಧಿಸ್ತಾನೆ. ಅದ್ರ ಜೊತೆಗೆ ಅವ್ರಿಗೋಸ್ಕರ ಕಷ್ಟ ಕಾರ್ಪಣ್ಯಗಳನ್ನ ತನ್ನ ಮೇಲೆ ಹಾಕೊಂಡು ಒಂದು ಊರನ್ನೇ ಕಾಪಾಡ್ತಾನೆ ಅನ್ನೋದಕ್ಕೆ ಪ್ರತೀತಿಯಾಗಿ ನಮ್ಮ ರಾಜ ಮಹಾರಾಜರು ಆಂಜನೇಯನ ಮೂರ್ತಿಗಳನ್ನು ಕೋಟೆ ಮತ್ತೆ ಅರಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಸುಂಕದ ಬಾಗಿಲನ್ನು ನಾವು ಇವಾಗ ಮುಂದುವರ್ಕೊಂಡು ಬಂದಾಗ 3ನೇ ಬಾಗಿಲಲ್ಲಿ ನಮಗೆ ಆಂಜನೇಯನ ಈ ಬೃಹದಾಕಾರದ ವಿಗ್ರಹವನ್ನ ನೋಡ್ತೀವಿ. ಬನ್ನಿ ಸರ್, ಮತ್ತೆ 4ನೇ ಬಾಗಿಲಿಗೆ ಹೋಗೋಣ. ಸುಮಾರು ಜಮೀನಿನಲ್ಲಿ ಇಲ್ಲೆಲ್ಲ ಎಡಭಾಗ ಮತ್ತು ಬಲಭಾಗದಲ್ಲಿ ಭಾಳಷ್ಟು ಜಮೀನುಗಳಿದ್ದಾವೆ. ಭತ್ತ ಮತ್ತು ಬಾಳೆ. ಅದು ಮಧ್ಯದಲ್ಲೂ ಕೂಡ ಕೆಲವೊಂದು ಮಂಟಪಗಳಿದ್ದಾವೆ, ದೇವಾಲಯಗಳಿದ್ದಾವೆ. ಕೆಲವೊಂದು ಮಂಟಪಗಳು ಶೀತಲ ಇದ್ದಾವೆ, ಕೆಲವೊಂದು ಇನ್ನೂ ಭದ್ರತೆಯಲ್ಲಿ ಉಳ್ಕೊಂಡಿದ್ದಾವೆ. ಮುಂಭಾಗ ಬರೋದು ಅಲ್ಲಿ ಒಂದು ಮಂಟಪ ಬರುತ್ತೆ, ಮಲ್ಲಿಕಾರ್ಜುನ ಒಂದು ಮಂಟಪ ಬರುತ್ತೆ ಅಲ್ಲಿ. ಅದರ ಎದುರುಗಡೆ ಒಂದು ಗರುಡಗಂಬ ಅಂತ ಹೇಳ್ತೀವಲ್ಲ, ಊರಿನ ಗರುಡಗಂಬ ಅಂತ ಹೇಳ್ತೀವಿ, ಅದನ್ನು ನಾವು ನೋಡ್ಬೋದು. ವೃದ್ಧಾಕಾರಲ್ಲಿರ್ತಕ್ಕಂಥ ಒಂದು ಗರುಡಗಂಬ ಬರುತ್ತೆ ಇವಾಗ ಆ ಮಂಟಪದ ಮುಂದುಗಡೆ. ಭಾಳ ಇವತ್ತು ಕೂಡ ಸ್ವಚ್ಛತೆಯಲ್ಲಿದೆ ಅದು ನೋಡಿ. ಇದು ಎಡಭಾಗ ಈ ಒಂದು ಗರುಡಗಂಬ ನೋಡಿ ಮುಂದೆ. ಅದರ ಮಂಟಪ ಅಂತಂದರೆ ಜನವಸತಿ ಇರುವಂಥದ್ದು. ಆ ಮಂಟಪ ಹಿಂಭಾಗಿರೋದ್ರಲ್ಲಿ ದೇವಾಲಯ ಅವ್ರ ಮುಂದುಗಡೆ ಮಂಟಪ ಮುಂದುಗಡೆ ಎಲ್ಲ ಈ ಥರ ಒಂದು ದೀಪಸ್ತಂಭ, ಧ್ವಜಸ್ತಂಭ, ಗರುಡು ಸ್ತಂಭ ಇರುವಂಥವೆಲ್ಲ ವಾಡಿಕೆ. ಇನ್ನೂ ಭದ್ರತೆಯಲ್ಲಿದೆ ಇದು ನೋಡಿ. ಹೌದು, ದೀಪಸ್ತಂಭ ಅಂತ ಬರ್ದಿದ್ದಾರೆ. ಅದ್ರ ಜೊತೆಗೆ ಅವಾಗಿನ ಕಾಲದಲ್ಲಿ ಒಂದು ಊರಿಂದ ಮತ್ತೊಂದೂರಿಗೆ ಪ್ರಯಾಣಿಕರಾಗಿರ್ಬೋದು, ಪ್ರಜೆಗಳು ಬಂದಾಗ ತಂಗೋದಕ್ಕೋಸ್ಕರನೇ ರಾಜರು ಕಟ್ಟಿಸಿದಂತ ಸುಮಾರು ನಮ್ಮ ಹಂಪಿ ಮತ್ತು ಆನೆಗುಂದಿ ಭಾಗದಲ್ಲಿ ನಿಮಗೆ ಬಹಳಷ್ಟು ಮಂಟಪಗಳು ಸಿಗ್ತವೆ. ಇವಾಗೆಲ್ಲ ಓಪನ್ ಆಗಿದ್ದಾವೆ. ಮೊದಲೆಲ್ಲ ಜನಗಳು ಮಣ್ಣಿನ ಗೋಡೆ ಕಟ್ಕೊಂಡ್ಬಿಟ್ಟು ಅಥವಾ ಒಂದು ಬಟ್ಟೆಯನ್ನು ಕಟ್ಕೊಂಡು ಜೀವನ ಮಾಡುವಂಥ ಜನ ಇವಾಗೆಲ್ಲ ಓಪನ್ ಆಗಿದೆ. ಯಾರು ಜನವಸತಿ ಇಲ್ಲ. ಈಗೆಲ್ಲ ಅವೆಲ್ಲ ಒಂದು ಈ ಪುರಾತತ್ವ ಒಂದು ಅಂಡರದಲ್ಲಿ ಉಳ್ಕೊಂಡಿದ್ದಾವೆ. ಇಲ್ಲೊಂದು ಪಕ್ಕದಲ್ಲಿ ಒಂದು ಮಂಟಪ ಇದೆ ನೋಡಿ. ಹೌದು, ಇಲ್ಲೊಂದು ದೇವಾಲಯ ಇದೆ. ಅಲ್ಲಿನ ಈ ದೇವಾಲಯಗಳು ವಿಜಯನಗರ ಕಾಲದ್ದಲ್ಲ ಇದು. ಇವೆಲ್ಲ ವಿಜಯನಗರಕ್ಕಿಂತ ಮುಂಚೆ ಅಂದರೆ ಸುಮಾರು ಒಂದು ಈ 7-8ನೇ ಶತಮಾನದಲ್ಲಿದ್ದಂಥ ದೇವಾಲಯ ನೋಡಿದರೆ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಕಂಬಗಳು ಚಿಕ್ಕದಾಗಿದ್ದಾವೆ. ವಿಜಯನಗರ ಕಾಲದಲ್ಲಿ ಕಂಬಗಳು ದೊಡ್ಡದಾಗಿದ್ದಾವೆ.
ಓಕೆ. ಭಾಳ ಅವರು ವಾಸ್ತುಶಿಲ್ಪಕ್ಕೆ ಭಾಳ ಒತ್ತು ಕೊಟ್ಟಿರ್ತಾರೆ ವಿಜಯನಗರ ಅರಸರು. ಬಟ್ ಇವೆಲ್ಲ ಆಗಿನ ಕಾಲದಲ್ಲಿ ಜಾಸ್ತಿ ಒತ್ತು ಕೊಟ್ಟಿಲ್ಲ, ಕೇವಲ ಪ್ಲೇನ್ ಆಗಿದೆ ನೋಡಿ ಕಂಬಗಳಿಗೆಲ್ಲ. ಹೌದು. ಹೌದು. ಗರ್ಭಗುಡಿ ಮುಂದೆ ಒಂದು 2 ಕಂಬ ಮಂಟಪ, ಇದು 4 ಕಂಬಗಳಲ್ಲಿ ಮಂಟಪ, 2 ಕಂಬಗಳ ಮಂಟಪ ಅದು. ಹೌದು. ಅದೇ ಆ ಗರ್ಭಗುಡಿಗೆ ಹೊಂದ್ಕೊಂಡಿರುವಂಥ ಮಂಟಪ ಅದು. ಬನ್ನಿ. ಒಂದೊಂದು ಊರಿಗೂ ಒಂದೊಂದು ಇತಿಹಾಸ ಇರುತ್ತೆ, ಹೌದು. ಆ ಹೆಸರು ಬರ್ಲಿಕ್ಕೆ ಕಾರಣ ಇರುತ್ತೆ. ಈ ಆನೆಗುಂದಿ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು? ವಿಜಯನಗರ ಸಾಮ್ರಾಜ್ಯದಲ್ಲಿ ಆನೆಗಳನ್ನು ಪಳಗಿಸುವಂಥ ಊರಿದು, ಓಹೋ. ಅದಕ್ಕೆ ಇದನ್ನು ಆನೆಗುಂದಿ ಅಂತ ಕರೀತಾರೆ. ಇದು ಆನೆಗುಂದಿ ಅಲ್ಲದು, ಅದನ್ನು ಗುಂದಿ ಅಂತ ಮಾಡಿದ್ದಾರೆ, ಬಟ್ ಇದು ಗೊಂದಿ. ಅದು ಆನೆಗುಂದಿ. ಗೊಂದಿ ಅಂದರೆ ಒಂದು ಇಕ್ಕಟ್ಟಾದ ಒಂದು ಪ್ರದೇಶ, ಇದು ಬೆಟ್ಟ ಗುಡ್ಡಗಳ ಮಧ್ಯೆಯಲ್ಲಿರುವಂಥ ಒಂದು ಭಾಗ ಇದು. ಇಲ್ಲಿ ಆನೆಗಳನ್ನು ಪಳಗಿಸ್ತಾ ಇದ್ರು ಅಂತ ಹೇಳಿ ನಮ್ಮ ಇತಿಹಾಸದಲ್ಲಿ ಹೇಳ್ತೀವಿ, ಅದಕ್ಕೆ ಇದನ್ನು ಆನೆಗುಂದಿ ಅಂತ ಕರೀತಾರೆ. ಹಾಗಾದ್ರೆ ಆನೆಗಳ ಪಳಗಿಸೋದಕ್ಕೆ ಒಂದು ಹೆಸರುವಾಸಿ ಆಗಿತ್ತು. ಹೌದು, ಇಲ್ಲಿ ಆನೆಗಳನ್ನು ಇಡ್ತಾ ಇದ್ರು, ಯಾಕಂದರೆ ವಿಜಯನಗರ ಕಾಲದಲ್ಲಿ ಸಾವಿರಾರು ಆನೆಗಳಿದ್ದವು. ಸೊ ಆನೆಗಳನ್ನು ಇಲ್ಲಿ ಪಳಗಿಸೋವಂಥದ್ದು. ಜೊತೆಗೆ ಇಲ್ಲಿ ಬಲಭಾಗಕ್ಕೆ ಗ್ರಾಮ ದೇವತೆ ಇದ್ದಾರೆ, ಗ್ರಾಮ ದೇವತೆ ಊರಮ್ಮ ಮತ್ತು ಗಾಳೆಮ್ಮ ಅಂಥೇಳಿ. ಇವತ್ತು ಕೂಡ ಕೆಲವೊಂದು ಪ್ರತಿ 5 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಮ್ಮೆ ಇಲ್ಲಿ ಭಾಳ ವಿಜೃಂಭಣೆಯಿಂದ ಇಡೀ ಗ್ರಾಮಂತರು ಮತ್ತು ರಾಜಮಂತರು ಸೇರಿ ಹಬ್ಬ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಮತ್ತೆ ಬಲಭಾಗದಲ್ಲಿ ಒಂದು ಸ್ಟ್ಯಾಚ್ಯೂನ ನೋಡ್ತೀವಿ. ಹೌದು, ಅದು ಬಂದ್ಬಿಟ್ಟು ವಿಶ್ವವಿಖ್ಯಾತ ರಾಜ ಅಂದರೆ ವಿಜಯನಗರ ಕಾಲದಲ್ಲಿ ಇಡೀ ದಕ್ಷಿಣ ಭಾರತನ ಆಳಿದಂಥ ಏಕೈಕ ರಾಜ ಅಂತಂದರೆ ಶ್ರೀಕೃಷ್ಣದೇವರಾಯರು. ಅವರ ಒಂದು ಇಲ್ಲಿ ನೀವು ವಿಗ್ರಹ ನೋಡ್ಬೋದು. ಇತ್ತೀಚೆಗೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೌದು, ಈಗ ಊರೊಳಗೆ ಹೋಗ್ತಾ ಇದ್ದೇವೆ. ಇದಕ್ಕೆ ನಾವು ನಮಗೆ ಇದನ್ನು ನಾವು ಆನೆಗುಂದಿ ಉತ್ತರದ ಬಾಗಿಲು ಅಂತ ಹೇಳ್ತೀವಿ. ಆನೆಗುಂದಿಯಿಂದ ನಾವು ಉತ್ತರಕ್ಕೆ ಬರ್ತೇವೆ, ಅಂದರೆ ಈ ಭಾಗಕ್ಕೆ ಬರುವಾಗ ಅದು ಉತ್ತರ ಆಗುತ್ತೆ. ಸೊ ಇದು ನಾವು ಈ ಭಾಗನ ನಾವು ಇಲ್ಲಿ ಕೆಲವೊಂದು ಸೈನೇಜ್ ನೋಡ್ಬೋದು. ನಾವು ಇದನ್ನು ನಾವು ಹೊನ್ನಗಸಿ ಅಂತ ಕರೀತಾರೆ. ಹೊನ್ನಗಸಿ ಅಂತಂದರೆ ಅಂತಂದರೆ ಬಂಗಾರ ಅಂತ ಹೇಳ್ತಾರೆ, ಹೊನ್ನಿನ ಬಾಳೆ. ಜೊತೆಗೆ ಹೊನ್ನೂರು ಸ್ವಾಮಿ ಅಂತ ಹೇಳಿ ಮುಸ್ಲಿಮ್ದರ ಒಂದು ದರ್ಗಾ ಇದೆ ಅಲ್ಲಿ, ಅದನ್ನು ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಹೊನ್ನಗಸಿ ಅಂತ ಇಲ್ಲಿ ಆಡು ಭಾಷೆಯಲ್ಲಿ ಇದನ್ನು ಹೊನ್ನಗಸಿ ಅಂತ ಕರೀತಾರೆ. ಹೊನ್ನಗಸಿ ಅಂದರೆ ನಮ್ಮ ಇದು ಆನೆಗುಂದಿಯ 4ನೇ ಬಾಗಿಲಿನಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ದ್ವಾರ ಹೇಳ್ಬೋದು. ಇತ್ತು, ಬಿದ್ದಾಗಿದೆ, ಇದನ್ನು ಬಿದ್ದೋಗಿತ್ತು. ಇದನ್ನು ಡಿಪಾರ್ಟ್ಮೆಂಟ್ ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಹೌದು, ಈಗ ನಾವು ಊರ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಇದೆಲ್ಲ ಊರು ಕಂಪ್ಲೀಟ್ ನಾವು ಹೋಗ್ತಾ ಇರೋದು ಆನೆಗುಂದಿ. ಹೌದು, ಊರೊಳಗಡೆ ಇವಾಗ ನೋಡ್ತಾ ಇರೋದು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.